ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ 24-25 ಅಕಾಡೆಮಿಕ್ ಇಯರ್ದು ಅಮೌಂಟ್ ಆದರೆ ಕ್ರೆಡಿಟ್ ಆಗಿದೆ. ಸೊ ಫೈನಲಿ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಯಾವ ಅಮೌಂಟ್ ಕ್ರೆಡಿಟ್ ಆಗಿದೆ, ಜೊತೆಗೆ ಬಂದ್ಬಿಟ್ಟು ಯಾವ ಕೋರ್ಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ಕ್ರೆಡಿಟ್ ಆಗಿದೆ, ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆದರೆ ತೋರಿಸ್ಕೊಡ್ತೀನಿ. ಜೊತೆಗೆ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಅಮೌಂಟ್ ಆದರೆ ಫೈನಲಿ ಕ್ರೆಡಿಟ್ ಆಗ್ತಿರುವಂಥದ್ದು. ಸೊ ನನಗೂ ಒಂದಿಷ್ಟು ಖುಷಿ ಆದರೆ ಇದೆ. ಸೊ ಯಾಕೆ ಏನು ಅಂತ ಹೇಳಿ ಎಲ್ಲಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, SSP ಸ್ಕಾಲರ್ಶಿಪ್ 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಅದರಲ್ಲಿ ಬಂದ್ಬಿಟ್ಟು ಒಂದು 50-60% ಆಫ್ ದಿ ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗಿತ್ತು. ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೂ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಂಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಒಂದು 70-80% ಆಫ್ ದಿ ಸ್ಟೂಡೆಂಟ್ಸ್ಗೆ ಕವರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ ಸಹ ನಮಗೆ ಲಾಸ್ಟ್ ಇಯರ್ ಏನೋ ಸ್ಕಾಲರ್ಶಿಪ್ ಅಮೌಂಟ್ ಏನು ತೊಂದರೆ ಇಲ್ಲ ಅಂತ ಹೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಬಟ್ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಸಾಕಷ್ಟು ಸ್ಟೂಡೆಂಟ್ಸ್ ಅಬೌವ್ 40% ಆಫ್ ದಿ ಸ್ಟೂಡೆಂಟ್ಸ್ 24-25 ಅಕಾಡೆಮಿಕ್ ಇಯರ್ದು ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಈಗ ಫೈನಲಿ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು SSP ಸ್ಕಾಲರ್ಶಿಪ್ದು. ಹೌದು, ಸ್ಟೂಡೆಂಟಿಗೆ ಬಂದ್ಬಿಟ್ಟು ನಿನ್ನೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗಿದೆ. ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಸ್ಕ್ರೀನ್ ಶಾಟ್ ಸಮೇತ ಕಳಿಸಿದ್ದಾರೆ. ಸೊ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅಬ್ಸರ್ವ್ ಮಾಡಬಹುದು. ಈ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್, ಜೊತೆಗೆ ಬಂದ್ಬಿಟ್ಟು ಈ ಸ್ಟೂಡೆಂಟ್ 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಲಾಸ್ಟ್ ಇಯರ್ BCA ಫೈನಲ್ ಇಯರ್ ಆದ್ರೆ ಸ್ಟಡಿ ಮಾಡ್ತಿದ್ದು. ಆ ಟೈಮಲ್ಲಿ ಏನು ಅಂತ ಅಂದ್ರೆ ನೋಡಿ, ಅವ್ರ ಫ್ರೆಂಡ್ಸ್ ಈಗ ನಮಗೆಲ್ಲಾನು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗಿತ್ತು. ಬಟ್ ಈ ಸ್ಟೂಡೆಂಟಿಗೆ ಬಂದ್ಬಿಟ್ಟು ಅಂದ್ರೆ ನನ್ನ ಫ್ರೆಂಡಿಗೆ ಬಂದ್ಬಿಟ್ಟು ಇದಾದ್ರೆ ಪೆಂಡಿಂಗ್ ಅಲ್ಲಿ ಇತ್ತು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಾವು ಸೇಮ್ ಡಿಪಾರ್ಟ್ಮೆಂಟ್, ಜೊತೆಗೆ ಬಂದ್ಬಿಟ್ಟು ನನಗೆ ಅಮೌಂಟ್ ಈಗ ಇಲ್ಲಿ ಏನ್ ಅಮೌಂಟ್ ಶೋ ಆಗ್ತಿದೆ 9,388 rupees. ಅದು ನಮಗೆಲ್ಲ ಕ್ರೆಡಿಟ್ ಆಗಿತ್ತು. ಬಟ್ 50% ಆಫ್ ದಿ ಸ್ಟೂಡೆಂಟ್ಸ್ ಕ್ರೆಡಿಟ್ ಆಗಿರಲಿಲ್ಲ, ಪೆಂಡಿಂಗ್ ಇತ್ತು. ಓಕೆನಾ? ಸೊ ಆ ಪೆಂಡಿಂಗ್ ಇರುವಂತಹ ಫಂಡಿಂಗ್ ಆದ್ರೆ ಈಗ ರಿಲೀಸ್ ಮಾಡಿರುವಂತದ್ದು. ಹಾಗಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಂಡರ್ ಈಗ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಯಾರಿದಾರೋ, ಯಾರಿಗಾದ್ರೆ 24-25 ಅಕಾಡೆಮಿಕ್ ಇಯರ್ದು ಪೆಂಡಿಂಗ್ ಅಮೌಂಟ್ ಆದ್ರೆ ಇತ್ತು, ಒಂದ್ಸಲಿ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ DBT ಕರ್ನಾಟಕ ಆಪ್ ಅಲ್ಲಿ ಆದ್ರೂ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಟೆಕ್ಸ್ಟ್ ಮೆಸೇಜ್ ಆದ್ರೂ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡಬಹುದು. ಈ ಸ್ಟೂಡೆಂಟ್ ಸ್ಟೇಟಸ್ ಅಲ್ಲಿ ಬಂದ್ಬಿಟ್ಟು ಪುಷ್ ಟು DBT ಎಸ್ ಅಂತ ಇದೆ. ಅಮೌಂಟ್ ಬಂದ್ಬಿಟ್ಟು 9,388 rupees ಇದೆ. ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಇದೆ ಅಲ್ವಾ, ಇದ್ರಲ್ಲಿ ಬಂದ್ಬಿಟ್ಟು ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಬಟ್ ಈ ಒಂದು ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿದೆ. ಅದನ್ನು ಸಹ ನಾನು ನಿಮಗೆ ಸ್ಕ್ರೀನ್ ಶಾಟ್ ಸಮೇತ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಸ್ಟೂಡೆಂಟ್ಗೆ January 20 ಬಂದ್ಬಿಟ್ಟು ಇಲ್ಲಿ ಅಮೌಂಟ್ ಆದ್ರೆ ಬಂದಿರುವಂತದ್ದು. APV ಮೈಂಟೆನೆನ್ಸ್ ಆಫ್ ಬಿಲ್ಡ್ ಅಂತ ಬಂದಿದೆ. ಇಲ್ಲಿ ಅಮೌಂಟ್ ಬಂದ್ಬಿಟ್ಟು 9,388 rupees. ಇಲ್ಲಿ ವೆಬ್ಸೈಟ್ ಅಲ್ಲಿ ನಿಮಗೆ ಏನ್ ತೋರಿಸಿದೆ ಅಮೌಂಟ್, ಇದೇ ಒಂದು ಅಮೌಂಟ್ ಬಂದ್ಬಿಟ್ಟು ನಿಮ್ಗಲ್ಲ ಆದ್ರೆ ತೋರಿಸಿರುವಂತದ್ದು. ಓಕೆನಾ? ಸೊ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ಗೂ ನೆನ್ನೆ ಬಂದ್ಬಿಟ್ಟಿದ್ಯಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇಲ್ಲ, ನಿನ್ನೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಒಂದು 2 to 3 days ಇಂದ ಸ್ಟಾರ್ಟ್ ಆಗಿರುತ್ತೆ. ಬಟ್ ಫೈನಲಿ 24-25 ಅಕಾಡೆಮಿಕ್ ಇಯರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಯಾರಿಗಾದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ವೋ ಎಲ್ರೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಬಂದಿದ್ರೆ ನೀವೇನ್ ಮಾಡ್ತೀರಾ, ಪ್ರತಿಯೊಬ್ಬರನ್ನು ಸಹ ಕಮೆಂಟ್ ಅಲ್ಲಿ ಆದ್ರೆ ಮೆನ್ಷನ್ ಮಾಡಿ. ಅಂಡ್ ನಾನು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಇವಾಗ ನೀವು ಏನ್ ಅರ್ಥ ಮಾಡ್ಕೋಬೇಕು, ಯಾರೆಲ್ಲ ಈ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಾ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ನನಗೆ ಬಂದಿಲ್ಲ ಅಂತ ಯಾರಾದ್ರೆ ಅಪ್ಲೈ ಮಾಡದೇ ಇದ್ದೀರಾ, ಸೊ ನಿಮ್ಗೆಲ್ಲ ಈಗ ಅರ್ಥ ಆಗಿರುತ್ತೆ. ಲಾಸ್ಟ್ ಇಯರ್ದು ಸ್ಕಾಲರ್ಶಿಪ್ ಇವಾಗ ಬರ್ತಿದೆ. ಯಾಕೆ ಅಂತ ಅಂದ್ರೆ ನೋಡಿ, ಪ್ರತಿ ವರ್ಷ ನಡೆಯುವಂತ ಪ್ರೊಸೀಜರ್ ಅನ್ನ ಹೇಳ್ತೀನಿ. ಈಗ ಎಕ್ಸಾಂಪಲ್ ಆಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನ ತಗೋತೀನಿ. ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಅದೇ ಆದ್ರೆ ಅಪ್ಲಿಕೇಬಲ್ ಆಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲಿಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ಸ್ ಬಿಡ್ತಾರೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾರೆ. ಅದಾದ್ಮೇಲೆ ಒಂದಿನ ಪೋರ್ಟಲ್ ಕ್ಲೋಸ್ ಆಗುತ್ತೆ. ಈಗ 25-26 ಅಕಾಡೆಮಿಕ್ ಇಯರ್ ಅಂತಾನೆ ಅನ್ಕೊಳ್ಳಿ. ಮತ್ತೆ ಏನ್ ಮಾಡ್ತಾರೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಲೆವೆಲ್ ಆಫ್ ವೆರಿಫಿಕೇಶನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ ಡೀಟೇಲ್ಸ್ ಕರೆಕ್ಟ್ ಕೊಟ್ಟಿದ್ದಾರಾ, ಇದರಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಆದ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಎಲ್ಲ ನೋಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ತಾರೆ. ವೆರಿಫಿಕೇಶನ್ಸ್ ನಡೆಯುತ್ತೆ, ಎಲ್ಲ ಆಗುತ್ತೆ. ಅದಾದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಒಂದ್ಸಲಿ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಫಂಡ್ಸ್ ನೋಡಿ, ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದೇ ಸಲ ರಿಲೀಸ್ ಮಾಡೋದಿಲ್ಲ. ಒಂದು 40% ಆಫ್ ದಿ ಫಂಡ್ಸ್ ರಿಲೀಸ್ ಮಾಡಿದಾಗ 40% ಆಫ್ ದಿ ಸ್ಟೂಡೆಂಟ್ಸ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದಾದ್ಮೇಲೆ 6 months ಆದ್ರೂ ಫಂಡ್ಸ್ ರಿಲೀಸ್ ಆಗೋದಿಲ್ಲ, 8 months ಆದ್ರೂ ಫಂಡ್ಸ್ ರಿಲೀಸ್ ಆಗೋದಿಲ್ಲ, 1 year ಆದ್ರೂ ಫಂಡ್ಸ್ ರಿಲೀಸ್ ಆಗೋದಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಗೌರ್ಮೆಂಟ್ ಯಾವಾಗ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅವಾಗ ಬಂದ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ ವಿಚಾರದಲ್ಲಿ, SSP ಸ್ಕಾಲರ್ಶಿಪ್ ವಿಚಾರದಲ್ಲಿ
ಅಮೌಂಟ್ 100% ಆಗಿ ಬರುತ್ತೆ, ಬಟ್ ಇದೇ ದಿನಾಂಕಕ್ಕೆ ಬರುತ್ತೆ, ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಯಾರೂ ಸಹ ಹೇಳೋದಕ್ಕೆ ಆಗೋದಿಲ್ಲ. ಅದು 1 ಇಯರ್ ಟೈಮ್ ಆದರೂ ತಗೋಬಹುದು. ಈಗ ಎಕ್ಸಾಂಪಲ್ ನೀವೇ ನೋಡ್ತಿದ್ದೀರಾ, ಲಾಸ್ಟ್ ಇಯರ್ ಅಪ್ಲೈ ಮಾಡಿರುವಂಥದ್ದು, ಈಗ ಅವ್ರದ್ದು ಫೈನಲ್ ಇಯರ್ ಕಂಪ್ಲೀಟ್ ಆಗಿ ಅವ್ರು ಡಬಲ್ ಡಿಗ್ರಿ ಮಾಡ್ತಿದ್ದಾರೆ ಅಥವಾ ಬೇರೆ ಏನೋ ಅವ್ರು ಮಾಡ್ತಿರ್ಬೋದು, ಅವ್ರಿಗೆ ಈಗ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗಿರುವಂಥದ್ದು ನಾನು ನಿಮಗೆ ಲೈವ್ ಪ್ರೂಫ್ ಸಮೇತನೂ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ, ಜೊತೆಗೆ ಹೇಳಿದ್ದೀನಿ ಸ್ಟೂಡೆಂಟ್ ಯಾವ ಕೋರ್ಸ್ ಮಾಡ್ತಿದ್ರು, ಯಾವ ಡಿಪಾರ್ಟ್ಮೆಂಟ್ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಉಳಿದಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಕ್ರೆಡಿಟ್ ಆಗಿದ್ದು 3 to 4 ಡೇಸ್ಗೆ ವೆಬ್ಸೈಟಲ್ಲಿ ಆದರೆ ಅಪ್ಡೇಟ್ ಆಗುವಂಥದ್ದು. ಒನ್ಸ್ ವೆಬ್ಸೈಟಲ್ಲಿ ಅಪ್ಡೇಟ್ ಆದ್ಮೇಲೆ ನಾನು ನಿಮಗೆ ಮತ್ತೆ ಆದರೆ ತೋರಿಸ್ಕೊಡ್ತೀನಿ. ಓಕೆನಾ, ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ಸಪ್ರೇಟ್ ಮಾಡಿರುವಂಥದ್ದು SSP ಸ್ಕಾಲರ್ಶಿಪ್ ರಿಲೇಟೆಡ್. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.